ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರಾಷ್ಟ್ರಂ ಫೋಕಸ್ನಲ್ಲಿ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಮತ್ತು ಆಗಸ್ಟ್ ತಿಂಗಳಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಅಲ್ಲಿಂದ ಈ ಎಲ್ಲ ಪ್ರಚಲಿತ ಘಟನೆಗಳ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಫಾಸ್ಟಾಗಿ ನೀವೆಲ್ಲ ರಿವೈಸ್ ಮಾಡ್ಕೋಬೋದು. ಇನ್ನು ಇವತ್ತಿನ ಡಿಸ್ಕಷನ್ನನ್ನು ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಈ ಒಂದು ಕಾಂಟೆಂಟನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿನ್ನೆ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ. ಜಾಗತಿಕವಾಗಿ ಗುರುತಿಸಲಾಗುವಂತಹ 500 ಶಕ್ತಿಶಾಲಿಯುತವಾದಂತಹ ಪವರ್ಫುಲ್ ಆದಂತಹ ಸೂಪರ್ ಕಂಪ್ಯೂಟರ್ಗಳಲ್ಲಿ ಭಾರತದಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಈ ಕೆಳಗಿನ ಯಾವ ಸೂಪರ್ ಕಂಪ್ಯೂಟರ್ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಐರಾವತ್, ಆಪ್ಷನ್ 2 ಪರಮಸಿದ್ಧಿ, ಆಪ್ಷನ್ 3 ಪ್ರತ್ಯೂಷ್ ಅನ್ನುವ ಸೂಪರ್ ಕಂಪ್ಯೂಟರ್ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಐರಾವತ್, ಪರಮಸಿದ್ಧಿ ಮತ್ತು ಪ್ರತ್ಯೂಷ್ ಅನ್ನುವ ಈ ಎಲ್ಲ ಸೂಪರ್ ಕಂಪ್ಯೂಟರ್ಗಳು ಕೂಡ ಜಾಗತಿಕವಾಗಿ ಟಾಪ್ 500 ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಸರಿಯಾದ ಉತ್ತರ ಆಪ್ಷನ್ 4. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಫ್ರಂಟಿಯರ್ ಅನ್ನುವ ಈ ಸೂಪರ್ ಕಂಪ್ಯೂಟರ್ ಜಗತ್ತಿನಲ್ಲೇ ಅತಿ ಪವರ್ಫುಲ್ ಆದಂತಹ ಸೂಪರ್ ಕಂಪ್ಯೂಟರ್ ಅಂತ 2022ನೇ ಇಸವಿಯ ಒಂದು ರೆಕಾರ್ಡ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಜಗತ್ತಿನಾದ್ಯಂತ ಸೃಷ್ಟಿ ಮಾಡಲಾಗಿರುವಂತಹ ಸುಮಾರು 500 ಪ್ರಮುಖ ಸೂಪರ್ ಕಂಪ್ಯೂಟರ್ಗಳು ಅಥವಾ ಪವರ್ಫುಲ್ ಆದಂತಹ ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಐರಾವತ್ ಅನ್ನುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಕಂಪ್ಯೂಟರ್ ಭಾರತದಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಈ ಸೂಪರ್ ಕಂಪ್ಯೂಟರ್ 75ನೇ ಸ್ಥಾನವನ್ನು ಪಡೆದಿದ್ದರೆ ಈ ಪರಮಸಿದ್ಧಿ ಅನ್ನುವ AI ಸೂಪರ್ ಕಂಪ್ಯೂಟರ್ 131ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇವು ನಮ್ಮ ಮಹಾರಾಷ್ಟ್ರದ ಪುಣೆಯಲ್ಲಿ ಲೊಕೇಟ್ ಆಗಿರುವಂತಹ ಸಿಡ್ಯಾಕ್ ಅನ್ನುವ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸೂಪರ್ ಕಂಪ್ಯೂಟರ್ಗಳಾಗಿವೆ ಅಂತ ನಾವು ನೆನ್ಪಿಟ್ಕೋಬೇಕು. ಐರಾವತ್, ಪರಮಸಿದ್ಧಿ ಮತ್ತು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರತ್ಯೂಷ್ ಅನ್ನುವ ಸೂಪರ್ ಕಂಪ್ಯೂಟರ್ 169ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ 316ನೇ ಸ್ಥಾನದಲ್ಲಿ ಈ ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ಅನ್ನುವ ಈ ಹವಾಮಾನ ಮುನ್ಸೂಚನೆಯ ಒಂದು ಇಲಾಖೆ ಅಥವಾ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಸೂಪರ್ ಕಂಪ್ಯೂಟರ್ ಮಿಹಿರ್ ಅನ್ನುವ ಹೆಸರಿನ ಈ ಸೂಪರ್ ಕಂಪ್ಯೂಟರ್ ಏನಿದೆ 316ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಹೀಗಾಗಿ ಈ ಮೇಲೆ ತಿಳಿಸಲಾದಂತಹ ಪ್ರಮುಖ 4 ಸೂಪರ್ ಕಂಪ್ಯೂಟರ್ಗಳೇನಿವೆ ಇವು ಟಾಪ್ 500 ಪವರ್ಫುಲ್ ಕಂಪ್ಯೂಟರ್ಸ್ಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದು 2022ರ ಒಂದು ಮಾಹಿತಿ ಅಂತ ನಾವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಭಾರತದಾದ್ಯಂತ ಈ ಸೂಪರ್ ಕಂಪ್ಯೂಟರ್ಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡುವಂತಹ ಉದ್ದೇಶದಿಂದ, ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಪಡಿಸುವಂತಹ ಉದ್ದೇಶದಿಂದ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರಿಂಗ್ ಮಿಷನ್ ಅಥವಾ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನನ್ನು 2015ನೇ ಇಸವಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಜಾಗತಿಕವಾಗಿ ಈ ಭಾರತವನ್ನು ಸೂಪರ್ ಕಂಪ್ಯೂಟರ್ ಹಬ್ಬನ್ನಾಗಿ ಮಾಡುವಂತಹ ಒಂದು ಉದ್ದೇಶವನ್ನು ಮತ್ತು ಈ ಅಕಾಡೆಮಿ, ಸಂಶೋಧಕರು, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳು, ಸ್ಟಾರ್ಟಪ್ಗಳು ಈ ರೀತಿಯಾಗಿ ಕಂಪ್ಯೂಟೇಷನಲ್ ಬೇಡಿಕೆಯನ್ನು ಹೆಚ್ಚಾಗ್ತಾ ಇರುವಂತಹ ಈ ಒಂದು ವರ್ತಮಾನದಲ್ಲಿ ಸೂಪರ್ ಕಂಪ್ಯೂಟರ್ಗಳ ಅಭಿವೃದ್ಧಿ ಸಾಕಷ್ಟು ಮಹತ್ವವನ್ನು ಹೊಂದಿದೆ ಅನ್ನುವ ಒಂದು ವಿಷಯವನ್ನು ಅರಿತುಕೊಂಡಿರುವಂತಹ ಸರ್ಕಾರ 2015ರಲ್ಲೇ ಈ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರಿಂಗ್ ಮಿಷನನ್ನು ಸ್ಥಾಪನೆ ಮಾಡಿತ್ತು. ಇನ್ನು ಇದರ ಅನುಷ್ಠಾನ ಮಾಡ್ತಾ ಇರುವಂತಹ ಇಲಾಖೆ ಯಾವುದು ಅಂತಂದರೆ ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮತ್ತು ಈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಈ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯದ ಅಡಿಯಲ್ಲಿ ಈ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರಿಂಗ್ ಮಿಷನ್ ಏನಿದೆ ಇದು ಅನುಷ್ಠಾನಗೊಳ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಟೆಕ್ನಿಕಲ್ ಸಪೋರ್ಟ್ ನೀಡ್ತಾ ಇರುವಂತಹ ಪ್ರಮುಖ ಸಂಸ್ಥೆಗಳು ಯಾವುವು ಅಂತಂದರೆ ಪುಣೆ ಬೇಸ್ಡ್ ಆದಂತಹ ಸಂಸ್ಥೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಮತ್ತು ಈ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಈ 2 ಪ್ರಮುಖ ಸಂಸ್ಥೆಗಳು ಟೆಕ್ನಿಕಲ್ ಸಪೋರ್ಟನ್ನು ಈ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ಗೆ ನೀಡ್ತಾ ಇವೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು.
ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಈ ಇಯರ್ ಆಫ್ ಲಾಂಚಿಂಗ್ ದಿಸ್ ಮಿಷನ್ ಆಗಿರ್ಬೋದು, ಅದೇ ರೀತಿಯಾಗಿ ಯಾವ ಸಚಿವಾಲಯದ ಅಡಿಯಲ್ಲಿ ಈ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದಾಗಿರ್ಬೋದು, ಮತ್ತು ಈ ಟೆಕ್ನಿಕಲ್ ಸಪೋರ್ಟನ್ನು ನೀಡ್ತಾ ಇರುವಂತಹ ಸಂಸ್ಥೆಗಳಾಗಿರ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಒಂದೇ ಸ್ಲೈಡ್ನಲ್ಲಿವೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಮೇಲಿನ ಎಲ್ಲವೂ ಅಂತ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಅಟ್ಲೀಸ್ಟ್ ಟ್ರೈ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಏನಾದರೂ ಅನಿಸಿಕೆಗಳು ಅಥವಾ ನಿಮ್ಮ ಸಜೆಷನ್ಸ್ಗಳಿದ್ರೆ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಈ ಇಮೇಜ್ನಲ್ಲಿ ಸುಂದರವಾಗಿ ಕಾಣ್ತಾ ಇರುವಂತಹ ಉದ್ಯಾನವನ್ನು ಇಂದಿರಾ ಗಾಂಧಿ ತುಲಿಪ್ ಸ್ಮಾರಕ ಉದ್ಯಾನವನ ಅಂತ ಕರೆಯಲಾಗುತ್ತೆ. ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಈ ಫ್ಲವರ್ಸ್ ಅಥವಾ ಹೂವುಗಳನ್ನು ತುಲಿಪ್ ಫ್ಲವರ್ಸ್ ಅಂತ ಗುರುತಿಸಲಾಗುತ್ತೆ. ಸೊ ಇಂದಿರಾ ಗಾಂಧಿ ತುಲಿಪ್ ಸ್ಮಾರಕ ಉದ್ಯಾನವನ ಮೆಮೋರಿಯಲ್ ಪಾರ್ಕ್ ಇದು ಎಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಸಾಕಷ್ಟು ಪಾಪ್ಯುಲರ್ ಆದಂತಹ ಒಂದು ಉದ್ಯಾನವನ ಇದು. ಆಪ್ಷನ್ 1 ಶ್ರೀನಗರ, ಆಪ್ಷನ್ 2 ಮುಂಬೈ, ಆಪ್ಷನ್ 3 ಕಲ್ಕತ್ತಾ ಅಥವಾ ಆಪ್ಷನ್ 4 ಚೆನ್ನೈ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ಸೆಪ್ಟೆಂಬರ್ 9ನೇ ತಾರೀಕಿನಿಂದ ಧಾರವಾಡದಲ್ಲಿರುವಂತಹ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಬ್ರಾಂಚ್ನಲ್ಲಿ ಹೊಸ KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಎಲ್ಲ ಸೀರಿಯಸ್ ಆಗಿ KS ಪ್ರಿಪೇರ್ ಮಾಡಬೇಕು ಅಂತ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದೊಂದು ಉತ್ತಮವಾದಂತಹ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಇನ್ನೂ 2 ಅಥವಾ 3 ತಿಂಗಳು ಟೈಮ್ ಇರೋದ್ರಿಂದ ಈ ಬ್ಯಾಚನ್ನು ಜಾಯಿನ್ ಆಗಿ ನಿಮ್ಮ ಪ್ರಿಪ್ರೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಫಾಸ್ಟಾಗಿ ರಿವೈಸ್ ಮಾಡ್ಕೊಳ್ಳೋಕ್ಕೆ ಕೂಡ ಈ ಬ್ಯಾಚ್ನಿಂದ ನಿಮಗೆ ಸಹಾಯಕಾರಿ ಆಗಲಿದೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು ಧಾರವಾಡದಲ್ಲಿರುವಂತಹ ಸಪ್ತಾಪುರ್ ಬಳಿ ಇರುವಂತಹ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮಗೇನಾದರೂ ಡೌಟ್ಸ್ಗಳಿವೆ ಅಂತಂದರೆ ಈ ಕೆಳಗೆ ನೀಡಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಈ KS ರಿಲೇಟ್ ಆಗಿರುವಂತಹ ನಿಮ್ಮ ಯಾವುದೇ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನನ್ನು ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದ್ದು ಡಿಜಿಟಲ್ ಕೃಷಿ ಮಿಷನ್ ಅನ್ನು ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಲಾಂಚ್ ಮಾಡಲಾಗಿದೆ. ನೀವೆಲ್ಲ ಅಬ್ಸರ್ವ್ ಮಾಡಿದ ಹಾಗೆ ದೇಶದಾದ್ಯಂತ ಈ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅಥವಾ MSME ಸೆಕ್ಟರ್ ಆಗಿರ್ಬೋದು, ಉತ್ಪಾದನಾ ಕ್ಷೇತ್ರ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆ ಒಂದು ಸ್ಪೆಸಿಫಿಕ್ ಆದಂತಹ ವಲಯವನ್ನು ಡಿಜಿಟಲೀಕರಣ ಮಾಡುವಂತಹ ಕಾರ್ಯಗಳು ದೇಶದಾದ್ಯಂತ ನಡೀತಾ ಇವೆ. ಸೊ ಈ ಒಂದು ದೃಷ್ಟಿಯಲ್ಲಿ ದೇಶದಾದ್ಯಂತ ಗವರ್ನೆನ್ಸ್ ಅಥವಾ ಆಡಳಿತವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕೃಷಿ ಕ್ಷೇತ್ರದಲ್ಲೂ ಕೂಡ ಈ ಡಿಜಿಟಲೀಕರಣ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದಿಂದ ಕೈಗೊಳ್ಳಲಾಗ್ತಾ ಇದೆ. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಕೇಂದ್ರ ಸಂಪುಟ ಸಮಿತಿಯಿಂದ ಈ ಡಿಜಿಟಲ್ ಕೃಷಿ ಮಿಷನನ್ನು ಲಾಂಚ್ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಸುಮಾರು 1940 ಕೋಟಿ ರೂಪಾಯಿಗಳ ಒಂದು ಇನ್ವೆಸ್ಟ್ಮೆಂಟ್ನೊಂದಿಗೆ ಒಟ್ಟು 2817 ಕೋಟಿ ರೂಪಾಯಿಗಳ ಅಲೋಕೇಶನ್ನೊಂದಿಗೆ ಈ ಡಿಜಿಟಲ್ ಕೃಷಿ ಮಿಷನನ್ನು ದೇಶದಾದ್ಯಂತ ಲಾಂಚ್ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಒಂದು ಮಹತ್ವದ ಇಂಪಾರ್ಟೆಂಟ್ ಆದಂತಹ ನ್ಯೂಸ್ ಆಗುತ್ತೆ. ಇದು ಡಿಜಿಟಲ್ ಕ್ಷೇತ್ರದಲ್ಲಿ ಅಥವಾ ಕೃಷಿ ಕ್ಷೇತ್ರದಲ್ಲಿ ಈ ನಮ್ಮ ಅಗ್ರಿಕಲ್ಚರಲ್ ಸೆಕ್ಟರನ್ನು ಮಾಡರ್ನೈಸೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂತಹ ಹೆಜ್ಜೆ ಅಂತ ಈ ಡಿಜಿಟಲ್ ಅಗ್ರಿಕಲ್ಚರಲ್ ಮಿಷನನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಕನ್ನಡದಲ್ಲಿ ಡಿಜಿಟಲ್ ಕೃಷಿ ಮಿಷನ್ ಅಂತ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದೇಶದಾದ್ಯಂತ ಈ ಕೃಷಿ ಕ್ಷೇತ್ರವನ್ನು ಡಿಜಿಟಲೀಕರಣ ಮಾಡುವಂತಹ ಉದ್ದೇಶದಿಂದ ಈ ಡಿಜಿಟಲ್ ಕೃಷಿ ಉಪಕ್ರಮ ಅನ್ನುವ ಸಾಕಷ್ಟು ಪ್ರಮುಖವಾದಂತಹ ಉಪಕ್ರಮಗಳನ್ನು ಒಳಗೊಂಡಂತಹ ಒಂದು ಅಂಬ್ರೆಲಾ ಸ್ಕೀಮ್ ಆಗಿ ಡಿಜಿಟಲ್ ಅಗ್ರಿಕಲ್ಚರಲ್ ಮಿಷನನ್ನು ಗುರುತಿಸಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ DPI ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಅವಶ್ಯಕ ಇರುವಂತಹ ಎಲ್ಲ ಮಾಹಿತಿಗಳಾಗಿರಬಹುದು, ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಬೆಳೆಗೆ ಸಂಬಂಧಪಟ್ಟಂಥ ಮಾಹಿತಿ ಮತ್ತು ಆ ಮಣ್ಣಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು ಅಥವಾ ಈ ಹವಾಮಾನಕ್ಕೆ ಸಂಬಂಧಿಸಿದಂತಹ ಮಾಹಿತಿ. ಸೊ ಈ ರೀತಿಯಾಗಿ ಎಲ್ಲ ಪ್ರಮುಖವಾದಂತಹ ಮಾಹಿತಿಗಳು ಒಂದೇ ವೇದಿಕೆಯಲ್ಲಿ ದೊರೆಯುವಂತೆ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು
ನಿರ್ಮಾಣ ಮಾಡುವಂತಹ ಅಥವಾ ರಚಿಸುವಂತಹ ಒಂದು ಯೋಜನೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಓವರಾಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಡಿಜಿಟಲ್ ಸಾಮಾನ್ಯ ಬೆಳೆ ಅಂದಾಜು ಸಮೀಕ್ಷೆ ದೇಶದಾದ್ಯಂತ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಸಮಗ್ರವಾದಂತಹ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಸಮೀಕ್ಷೆಯನ್ನು ನಡೆಸುವಂತಹ ಕ್ರಮ ಡಿಜಿಟಲ್ ಜನರಲ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಅಂತ ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಈ ಒಂದು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲ ಪ್ರಮುಖವಾದಂತಹ ರಾಜ್ಯಗಳು, ಯೂನಿಯನ್ ಟೆರಿಟರೀಸ್ಗಳು, ಶೈಕ್ಷಣಿಕ ಸಂಶೋಧನಾ ಸಂಸ್ಥೆಗಳು, ಅದೇ ರೀತಿಯಾಗಿ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಉಪಕ್ರಮಗಳನ್ನು ಬೆಂಬಲಿಸುವಂತೆ ಸಾಕಷ್ಟು ಇತರ ಪ್ರೈವೇಟ್ ಆರ್ಗನೈಸೇಷನ್ಸ್ಗಳು ಕೂಡ ಈ ಡಿಜಿಟಲ್ ಕೃಷಿ ಮಿಷನ್ನಲ್ಲಿ ಭಾಗವಹಿಸಲಿವೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ದೇಶದಾದ್ಯಂತ ಒಂದು ಸಮಗ್ರವಾದಂತಹ ಡೇಟಾಬೇಸನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಗುರಿಯನ್ನು ಕೂಡ ಈ ಡಿಜಿಟಲ್ ಕೃಷಿ ಮಿಷನ್ ಹೊಂದಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ 2 ಪ್ರಮುಖವಾದಂತಹ ಪಿಲ್ಲರ್ಸ್ಗಳನ್ನು ನಾವು ನೋಟ್ ಮಾಡ್ಕೋಬೇಕು. ಒಂದನೇದು ಅಗ್ರಿ ಸ್ಟಾಕ್ ಅಂತ, ಎರಡನೇದು ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಅಥವಾ ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ. ಈ 2 ಪ್ರಮುಖವಾದಂತಹ ಪಿಲ್ಲರ್ಸ್ ಅಥವಾ ಕಂಬಗಳ ಆಧಾರದ ಮೇಲೆ ಡಿಜಿಟಲ್ ಕೃಷಿ ಮಿಷನ್ ನಿಂತಿದೆ ಅಂತ ನಾವು ಇದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೊದಲನೇದು ಅಗ್ರಿ ಸ್ಟಾಕ್, ಎರಡನೇದು ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಥವಾ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇದನ್ನು ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಣ. ಹೆಚ್ಚುವರಿಯಾಗಿ ಈ ದೇಶದಾದ್ಯಂತ ಅವೈಲೇಬಲ್ ಆಗಿರುವಂತಹ ಹೊಲಗಳಲ್ಲಿ ಅವೈಲೇಬಲ್ ಆಗಿರುವಂತಹ ಮಣ್ಣಿನ ಗುಣಮಟ್ಟವನ್ನು ರೆಕಾರ್ಡ್ ಮಾಡುವಂತಹ ಸಾಯಿಲ್ ಪ್ರೊಫೈಲ್ ಮ್ಯಾಪಿಂಗನ್ನು ಕೂಡ ಕೈಗೊಳ್ಳಲಾಗುವುದು ಅಂತ ಗುರುತಿಸಲಾಗುತ್ತೆ. ದೇಶದಾದ್ಯಂತ ಸುಮಾರು 142 ಮಿಲಿಯನ್ ಹೆಕ್ಟೇರ್ ಕೃಷಿ ಭೂಮಿಯನ್ನು ಸಾಯಿಲ್ ಪ್ರೊಫೈಲಿಂಗ್ ಮಾಡುವುದರ ಮೂಲಕ ಈ ಕೃಷಿ ಕ್ಷೇತ್ರಕ್ಕೆ ಸಕಾಲಿಕವಾದಂತಹ ಮಾಹಿತಿಯನ್ನು ವಿಶ್ವಾಸಾರ್ಹವಾದಂತಹ ಮಾಹಿತಿಯನ್ನು ರೈತರಿಗೆ ಒದಗಿಸುವಂತಹ ಈ ರೈತ ಕೇಂದ್ರಿತ ಡಿಜಿಟಲ್ ಸೇವೆಗಳನ್ನು ಒದಗಿಸುವಂತಹ ಒಂದು ಪ್ರಮುಖ ಸೇವೆಯಾಗಿ ಈ ಸಾಯಿಲ್ ಪ್ರೊಫೈಲ್ ಮ್ಯಾಪಿಂಗನ್ನು ಗುರುತಿಸಲಾಗುತ್ತೆ. ಮಣ್ಣಿನ ಪ್ರೊಫೈಲ್ ಮ್ಯಾಪಿಂಗ್ ಅಂತ ಕೂಡ ನಾವು ಕನ್ನಡದಲ್ಲಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ 142 ಮಿಲಿಯನ್ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ 1:10,000 ಅಥವಾ 1:10,000 ಪ್ರಮಾಣದಲ್ಲಿ ಅಂದರೆ ಆ ಒಂದು ಸ್ಕೇಲಿಂಗ್ನಲ್ಲಿ ಈ ಮ್ಯಾಪಿಂಗನ್ನು ರೆಕಾರ್ಡ್ ಮಾಡಲಾಗುವುದು ಅಂತ ಗುರುತಿಸಲಾಗುತ್ತೆ. ಇದನ್ನು ಸಾಯಿಲ್ ಪ್ರೊಫೈಲ್ ಮ್ಯಾಪಿಂಗ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂದರೆ ದೇಶದ ಯಾವ ಭಾಗದಲ್ಲಿ ಯಾವ ಗುಣಮಟ್ಟದ ಅಥವಾ ಯಾವ ಒಂದು ಗುಣಲಕ್ಷಣಗಳನ್ನು ಹೊಂದಿರುವಂತಹ ಮಣ್ಣು ಅವೈಲೇಬಲ್ ಆಗಿದೆ, ಅದಕ್ಕೆ ಬೇಕಾದಂತಹ ನ್ಯೂಟ್ರಿಷನ್ಸ್ಗಳು ಏನು ಮತ್ತು ಅದರಲ್ಲಿ ಯಾವ ರೀತಿಯಾದಂತಹ ಬೆಳೆಗಳನ್ನು ಬೆಳೆಯಬಹುದು ಅಂತ ಈ ಎಲ್ಲ ಮಾಹಿತಿಗಳನ್ನು ಕೂಡ ಡೇಟಾವನ್ನು ರೆಕಾರ್ಡ್ ಮಾಡಿಕೊಳ್ಳುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಡಿಜಿಟಲ್ ಕೃಷಿ ಮಿಷನ್ನ ಅಡಿಯಲ್ಲಿ ಸಾಯಿಲ್ ಪ್ರೊಫೈಲ್ ಮ್ಯಾಪಿಂಗನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಇನ್ನು ಮೊದಲನೇ ಪಿಲ್ಲರ್ ಆದಂತಹ ಅಗ್ರಿ ಸ್ಟ್ಯಾಕ್ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಇದು ರೈತರಿಗೆ ಸಂಬಂಧಪಟ್ಟಂತಹ ಒಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ರೂಪಿಸುವಂತಹ ಒಂದು ಭಾಗವಾಗಿದೆ. ಅಗ್ರಿ ಸ್ಟ್ಯಾಕ್ ಅಂತ ಇದನ್ನು ಗುರುತಿಸ್ತಾರೆ, ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ಸ್ಟೇಟ್ಮೆಂಟ್ಗಳ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ರೈತರಿಗೆ ಸರ್ಕಾರದಿಂದ ನೀಡಲಾಗುವಂತಹ ಸೇವೆಗಳು ಅಥವಾ ಸ್ಕೀಮ್ಗಳ ಬಗ್ಗೆ ಆ ಒಂದು ಸ್ಕೀಮ್ ಡಿಸ್ಟ್ರಿಬ್ಯೂಷನ್ ಮಾಹಿತಿಯನ್ನು ಸುವ್ಯವಸ್ಥಿತವಾಗಿ ಒದಗಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಅಗ್ರಿ ಸ್ಟ್ಯಾಕ್ನ ಅಡಿಯಲ್ಲಿ ನೀಡಲಾಗುತ್ತೆ. ಇದರ ಅಡಿಯಲ್ಲಿ 3 ಅಂಶಗಳನ್ನು ಇನ್ಕ್ಲೂಡ್ ಮಾಡಲಾಗಿದ್ದು, ಮೊದಲನೆಯದು ರೈತರ ನೋಂದಣಿ, ಎರಡನೇದು ಜಿಯೋ ರೆಫರೆನ್ಸ್ಡ್ ವಿಲೇಜ್ ಮ್ಯಾಪ್ಸ್ ಅಂತ, ಮೂರನೇದು ಬೆಳೆ ಬಿತ್ತನೆಯ ನೋಂದಣಿ ಅಥವಾ ಕ್ರಾಪ್ ಸೋನ್ಡ್ SOWN ಸೋನ್ ಅಂತ ಅಂತಾರೆ, ಕ್ರಾಪ್ ಬಿತ್ತನೆಯ ಅಥವಾ ಬೆಳೆ ಬಿತ್ತನೆಯ ನೋಂದಣಿ ಅಂತ. ಈ 3 ಪ್ರಮುಖವಾದಂಥ ಅಂಶಗಳು ಅಗ್ರಿ ಸ್ಟ್ಯಾಕ್ನಲ್ಲಿ ಇನ್ಕ್ಲೂಡ್ ಆಗಿವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇದರಲ್ಲಿ ಮೊದಲನೇ ಅಂಶ ರೈತರ ನೋಂದಣಿ ಅಂತಂದರೆ, ದೇಶದಾದ್ಯಂತ ಪ್ರತಿಯೊಬ್ಬ ರೈತರಿಗೂ ಕೂಡ ಅವರ ರೈತ ಹೊಂದಿರುವಂತಹ ಭೂಮಿಯ ಬಗ್ಗೆ ಇರುವಂತಹ ಮಾಹಿತಿಯನ್ನು ಒಳಗೊಂಡಂತಹ ಭೂ ದಾಖಲೆಗಳು ಮತ್ತು ಆತನು ಹೊಂದಿರುವಂತಹ ಜಾನುವಾರುಗಳ ಒಂದು ಮಾಹಿತಿಗಳು ಮತ್ತು ಆತನು ಹೊಲಗಳಲ್ಲಿ ಬಿತ್ತಿದಂತಹ ಬೆಳೆಯ ಮಾಹಿತಿಯಾಗಿರಬಹುದು ಮತ್ತು ಸರ್ಕಾರದಿಂದ ಸ್ಕೀಮ್ಗಳ ಮೂಲಕ ಪಡೆದುಕೊಂಡಂತಹ ಪ್ರಯೋಜನಗಳು. ಸೊ ಈ ರೀತಿಯಾಗಿ ರೈತನಿಗೆ ಸಂಬಂಧಿಸಿದಂತಹ ಎಲ್ಲ ಪ್ರಮುಖವಾದಂತಹ ಮಾಹಿತಿ ಅಥವಾ ಡೇಟಾವನ್ನು ಈ ರೈತರ ID ಅಥವಾ ಫಾರ್ಮರ್ಸ್ ID ಅನ್ನುವ ಈ ಒಂದು ಗುರುತಿನ ಚೀಟಿಯನ್ನು ವಿತರಿಸುವುದರೊಂದಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಒಂದು ಅಂಶ ಈ ಅಗ್ರಿ ಸ್ಟ್ಯಾಕ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಇದನ್ನು ಫಾರ್ಮರ್ಸ್
ID ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ರೈತರ ID ಅಂತ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಗುರುತಿನ ಚೀಟಿಯನ್ನು ರೈತನಿಗೆ ವಿತರಿಸುವುದರ ಮೂಲಕ ಈ ಎಲ್ಲ ವಿಷಯಗಳು, ಭೂ ದಾಖಲೆ, ಜಾನುವಾರುಗಳ ಮಾಹಿತಿ, ಬೆಳೆ ಬಿತ್ತಿದ ಮಾಹಿತಿ ಆಗಿರ್ಬೋದು, ಮತ್ತು ಸ್ಕೀಮ್ಗಳ ಬಗ್ಗೆ ಆ ರೈತನು ಪಡೆದುಕೊಂಡಂತಹ ಮಾಹಿತಿ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಬೆಳೆ ವಿಮೆ ಆಗಿರ್ಬೋದು ಅಥವಾ ಇತರ ಯಾವುದೇ ಸಬ್ಸಿಡೀಸ್ಗಳಾಗಿರ್ಬೋದು, ಅಂದರೆ ಈ ರಸಗೊಬ್ಬರಗಳಿಗೆ ನೀಡಲಾಗುವಂತಹ ಸಬ್ಸಿಡೀಸ್ಗಳಾಗಿರ್ಬೋದು. ಸೊ ಆ ಎಲ್ಲ ಪ್ರಮುಖವಾದಂತಹ ಮಾಹಿತಿಗಳು ಈ ಆಧಾರ್ ಕಾರ್ಡ್ನಂತೆ ವಿತರಿಸಲಾಗುವಂತಹ ಒಂದು ಗುರುತಿನ ಚೀಟಿಯಲ್ಲಿ ಅದನ್ನು ರೈತರ ID ಅಂತ ಗುರುತಿಸಲಾಗುತ್ತೆ, ರೈತ ID ಅಂತ. ಸೊ ಆ ಒಂದು ಐಡೆಂಟಿಟಿ ಕಾರ್ಡ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿರುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಮುಂದೆ ಜಿಯೋ ರೆಫರೆನ್ಸ್ಡ್ ವಿಲೇಜ್ ಮ್ಯಾಪ್ಸ್ ಅಥವಾ ಭೂಗೋಳ ಉಲ್ಲೇಖಿತ ಗ್ರಾಮ ನಕ್ಷೆಗಳಲ್ಲಿ ಅಬ್ಸರ್ವ್ ಮಾಡೋದಾದರೆ, ಈ ಭೂ ದಾಖಲೆಗಳಲ್ಲಿನ ಭೌಗೋಳಿಕ ಮಾಹಿತಿಯನ್ನು ಮತ್ತು ಭೌತಿಕ ಸ್ಥಳಗಳನ್ನು ಲಿಂಕ್ ಮಾಡ್ಬೋದು. ಅಂತಂದರೆ ಒಬ್ಬ ರೈತನು ತಾನು ಹೊಂದಿರುವಂತಹ ಭೂಮಿ ಆ ಒಂದು ಭೂಮಿಯ ಎಕ್ಸಾಕ್ಟ್ ಆದಂತಹ ಲೊಕೇಶನನ್ನು ಈ ಸ್ಯಾಟಲೈಟ್ ಮ್ಯಾಪಿಂಗ್ ಮುಖಾಂತರ ಆಗಿರ್ಬೋದು, ಈ ಥರ ಯಾವುದೇ ಒಂದು ತಂತ್ರಜ್ಞಾನ ಆಧಾರಿತವಾದಂತಹ ಮ್ಯಾಪಿಂಗ್ ಮೂಲಕ ಆ ಒಂದು ಸ್ಪೆಸಿಫಿಕ್ ಆದಂತಹ ಭೌಗೋಳಿಕ ಸ್ಥಳವನ್ನು ಆ ಒಂದು ರೈತ ID ಲಿಂಕ್ ಮಾಡುವಂತಹ ಒಂದು ಅಂಶ ಆಗಿದೆ. ಈ ಅಗ್ರಿಸ್ಟ್ಯಾಕ್ನಲ್ಲಿ ಈ ಭೌಗೋಳಿಕ ಉಲ್ಲೇಖಿತ ಗ್ರಾಮ ನಕ್ಷೆಯನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಈ ರೈತ ID ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ದೇಶದಾದ್ಯಂತ ಪ್ರಾಯೋಗಿಕವಾಗಿ ಪ್ರಮುಖ 6 ರಾಜ್ಯಗಳಲ್ಲಿ ಅಥವಾ 6 ರಾಜ್ಯಗಳ 6 ಜಿಲ್ಲೆಗಳಲ್ಲಿ ಈ ರೈತ ID ಅಥವಾ ಫಾರ್ಮರ್ಸ್ IDಯ ಪ್ರಾಯೋಗಿಕವಾದಂತಹ ಒಂದು ಅನುಷ್ಠಾನವನ್ನು ಮಾಡಲಾಗಿತ್ತು, ಪೈಲಟ್ ಪ್ರಾಜೆಕ್ಟನ್ನು ನಡೆಸಲಾಗಿತ್ತು. ಅದು ಎಲ್ಲಿ ಅಂತಂದರೆ ಉತ್ತರ ಪ್ರದೇಶದ ಫಾರೂಕಾಬಾದ್ನಲ್ಲಿ, ಗುಜರಾತಿನ ಗಾಂಧಿನಗರದಲ್ಲಿ, ಮಹಾರಾಷ್ಟ್ರದ ಬೀಡ್ ಅನ್ನುವ ಸ್ಥಳದಲ್ಲಿ ಅಥವಾ ಹಳ್ಳಿಯಲ್ಲಿ, ಹರಿಯಾಣದ ಈ ಯಮುನಾ ನಗರದಲ್ಲಿ 4ನೇದು, ಪಂಜಾಬಿನ ಫತೇಪುರ್ ಸಾಹಿಬ್ನಲ್ಲಿ 5 ಮತ್ತು ತಮಿಳುನಾಡಿನ ವಿರುಧುನಗರ್ ಅನ್ನುವ ಈ 6ನೇ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಪೈಲಟ್ ಪ್ರಾಜೆಕ್ಟನ್ನು, ಈ ರೈತ IDಯ ಪೈಲಟ್ ಪ್ರಾಜೆಕ್ಟನ್ನು ನಡೆಸಲಾಗಿದೆ. ಅಂದರೆ ಆ ಒಂದು ಸ್ಥಳಗಳಲ್ಲಿ ರೈತರಿಗೆ ಈ ಫಾರ್ಮರ್ಸ್ IDಯನ್ನು ನೀಡಲಾಗಿದೆ. ಸಾಕಷ್ಟು ಮಾಹಿತಿಯನ್ನು ಒಳಗೊಂಡಂತಹ ಒಂದು ಆಧಾರ್ ಕಾರ್ಡ್ನಂತೆ ಗುರುತಿಸಲಾಗುವಂಥ ಒಂದು ಐಡೆಂಟಿ ಕಾರ್ಡ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ರೈತರು ತಾವು ಬಿತ್ತುವಂತಹ ಬೆಳೆಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಂತಹ ಬೆಳೆ ಬಿತ್ತನೆಯ ನೋಂದಣಿ, ಈ ಅಗ್ರಿಸ್ಟ್ಯಾಕ್ನಲ್ಲಿ 3ನೇ ಅಂಶ ಯಾವುದು ಅಂತಂದರೆ ಬೆಳೆ ಬಿತ್ತನೆಯ ನೋಂದಣಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಈ ಖಾರೀಫ್ ಆಗಿರ್ಬೋದು ಅಥವಾ ರಾಬಿ ಋತುವಿನ ಸಂದರ್ಭದಲ್ಲಿ ಆ ರೈತನು ರಿಜಿಸ್ಟ್ರಿ ಮಾಡಿಕೊಂಡಂತಹ ಬಿತ್ತನೆಗೆ ಸಂಬಂಧಪಟ್ಟಂತಹ ಅಥವಾ ಬೆಳೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಈ ಒಂದು ಮೊಬೈಲ್ ಆಧಾರಿತ ಸಮೀಕ್ಷೆಗಳ ಮೂಲಕ ರೆಕಾರ್ಡ್ ಮಾಡಲಾಗುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ರೈತರು ಹಾಕಿದಂತಹ ಬೆಳೆಯ ವಿವರ ಈ ರಿಜಿಸ್ಟ್ರೇಷನ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಓವರಾಲ್ ಆಗಿ ಇದನ್ನು ಗಮನಿಸೋದಾದರೆ ಈ ಡಿಜಿಟಲ್ ಕೃಷಿ ಮಿಷನ್ನ ಅಡಿಯಲ್ಲಿ ಈ ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡುವಂತಹ ಒಂದು ಪ್ರಮುಖ ಕಾರ್ಯವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯಾಗಿ ಬ್ರಾಡರ್ ಆದಂತಹ ಡೇಟಾ ನಮಗೆ ಅವೈಲೇಬಲ್ ಆಗಿದ್ದರೆ ನಮ್ಮ ದೇಶದಾದ್ಯಂತ ಇರುವಂತಹ ಎಲ್ಲ ಈ ಯೂನಿವರ್ಸಿಟೀಸ್ಗಳಾಗಿರ್ಬೋದು ಅಥವಾ ಈ ಸಂಶೋಧನಾ ಸಂಸ್ಥೆಗಳಾಗಿರ್ಬೋದು ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಅವುಗಳಿಗೆ ಈ ಒಂದು ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಸರಿಯಾದಂತಹ ಬೆಳೆಯನ್ನು ಬಿತ್ತುವುದಕ್ಕೆ ಮತ್ತು ಆ ಒಂದು ನಿರ್ದಿಷ್ಟವಾದಂತಹ ಭೂಮಿಗಳಲ್ಲಿ ಯಾವ ಬೆಳೆಗಳನ್ನು ಬೆಳೆಯಬಹುದು ಮತ್ತು ಹವಾಮಾನ ಯಾವ ರೀತಿಯಾಗಿ ಆ ಒಂದು ಬೆಳೆಯ ಮೇಲೆ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನುವ ಸಾಕಷ್ಟು ರೀತಿಯಾದಂತಹ ಡೀಟೇಲ್ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವುದಕ್ಕೆ ಮತ್ತು ಈ ಕೃಷಿಗೆ ಸಂಬಂಧಿಸಿದಂತಹ ನೀತಿಗಳನ್ನು ಪಾಲಿಸಿ ಮೇಕಿಂಗ್ನಲ್ಲೂ ಕೂಡ ಈ ಡಿಜಿಟಲ್ ಕೃಷಿ ಮಿಷನ್ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ ಅಂತ ನಾವು ಇದನ್ನ ಬ್ರಾಡರ್ ಪರ್ಸ್ಪೆಕ್ಟಿವ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ಅಗ್ರಿಸ್ಟ್ಯಾಕನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 2ನೇ ಪಿಲ್ಲರ್ ಯಾವುದು ಅಂತಂದರೆ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ, ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಈ 2ನೇ ಪಿಲ್ಲರನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇದರಲ್ಲಿ ಮುಖ್ಯವಾಗಿ ಈ ಕೃಷಿಗೆ ಸಂಬಂಧಪಟ್ಟಂತಹ ಬೆಳೆಗಳಾಗಿರ್ಬೋದು, ಆ ಭೂಮಿಯ ಮಣ್ಣಿನ ವ್ಯವಸ್ಥೆ ಆಗಿರ್ಬೋದು, ಆ ಒಂದು ಪ್ರದೇಶದಲ್ಲಿನ ಹವಾಮಾನ ಮತ್ತು ಆ ನಿರ್ದಿಷ್ಟ ಪ್ರದೇಶದಲ್ಲಿ ಅವೈಲಬಲ್ ಆಗಿರುವಂತಹ ಈ ಜಲ ಸಂಪನ್ಮೂಲ, ಅದು ಗ್ರೌಂಡ್ ವಾಟರ್ ಆಗಿರ್ಬೋದು ಅಥವಾ ಮೇಲಿಂದ ಪಡೆದುಕೊಳ್ಳುವಂತಹ ಅಥವಾ ನದಿ ಅಥವಾ ಕೆರೆಗಳಿಂದ ಪಡೆದುಕೊಳ್ಳುವಂತಹ
ನೀರಿನ ಸೌಲಭ್ಯ ಆಗಿರ್ಬೋದು. ಸೊ ಈ ರೀತಿಯಾಗಿ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ನಿರ್ಧಾರ ಮಾಡುವಂತಹ ನಿಟ್ಟಿನಲ್ಲಿ, ಕೃಷಿಗೆ ಸಂಬಂಧಿಸಿದಂತಹ ನಿರ್ಧಾರವನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಮಗ್ರ ಜಿಯೋಸ್ಪೇಷಿಯಲ್ ಸಿಸ್ಟಮ್ ಅಂತ ಇದನ್ನು ಗುರುತಿಸ್ಬೋದಾಗಿದೆ. ಇದರಲ್ಲಿ ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸ್ಯಾಟಲೈಟ್ ಡೇಟಾವನ್ನು ಕಲೆಕ್ಟ್ ಮಾಡಲಾಗುತ್ತೆ ಮತ್ತು ಆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಾಧ್ಯತೆ ಇರುವಂತಹ ಬರಗಾಲಕ್ಕೆ ಸಂಬಂಧಪಟ್ಟಂತಹ ಮತ್ತು ಈ ಪ್ರವಾಹ ವಿಷಯಗಳಿಗೆ ಸಂಬಂಧಿಸಿದಂತಹ ಮಾಹಿತಿಗಳಾಗಿರ್ಬೋದು ಮತ್ತು ಆ ಪ್ರದೇಶದಲ್ಲಿ ಬಿತ್ತನೆಯಾಗುವಂತಹ ಬೆಳೆಯ ಒಂದು ಕೊಯ್ಲನ್ನು ಮಾಡುವುದಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳು ಮತ್ತು ಬೆಳೆ ವಿಮೆಗಳಿಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ಕೂಡ ಈ ಒಂದು ನಿರ್ಧಾರ ಕೈಗೊಳ್ಳುವಂತಹ ಒಂದು ವಿಶೇಷವಾದಂತಹ ಪಿಲ್ಲರ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯಾಗಿ ಈ ಡಿಜಿಟಲ್ ಕೃಷಿ ಮಿಷನ್ನಲ್ಲಿ 2 ಪ್ರಮುಖವಾದಂತಹ ಅಡಿಪಾಯದ ಕಂಬಗಳು ಅಥವಾ ಫೌಂಡೇಶನ್ ಪಿಲ್ಲರ್ಸ್ಗಳನ್ನು ಗುರುತಿಸಲಾಗಿತ್ತು. ಮೊದಲನೇದು ಅಗ್ರಿಸ್ಟ್ಯಾಕ್ ಅಂತ, ಎರಡನೇದು ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ, ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ. ವೆರಿ ಇಂಪಾರ್ಟೆಂಟ್. ಈ ಒಂದು ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇದನ್ನು 1 ಅಥವಾ 2 ಸಾಲಿ ರಿವೈಸ್ ಮಾಡ್ಕೊಳ್ಳಿ. ನೋಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ, ಅದನ್ನು ರಿವೈಸ್ ಮಾಡಿಕೊಂಡು ನೋಟ್ ಮಾಡಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ನಾನು ಇದನ್ನ ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ. ಈ ಡಿಜಿಟಲ್ ಕೃಷಿ ಮಿಷನನ್ನು ದೇಶದಾದ್ಯಂತ ಇಂಪ್ಲಿಮೆಂಟ್ ಮಾಡುವುದರ ಮೂಲಕ, ಫಾರ್ ಎಕ್ಸಾಂಪಲ್ ಈ ಸಾಯಿಲ್ ಪ್ರೊಫೈಲಿಂಗ್ ಆಗಿರ್ಬೋದು, ಈ ಡಿಜಿಟಲ್ ಜನರಲ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆಯನ್ನು ನಡೆಸುವುದಾಗಿರ್ಬೋದು ಮತ್ತು ಈ ಡಿಜಿಟಲ್ ಕ್ರಾಪ್ ಸರ್ವೆಗಳನ್ನು ದೇಶದಾದ್ಯಂತ ಕೈಗೊಳ್ಳೋದಾಗಿರ್ಬೋದು, ರಿಮೋಟ್ ಸೆನ್ಸಿಂಗ್ ಮೂಲಕ ಸಾಯಿಲ್ ಪ್ರೊಫೈಲಿಂಗ್ ಮಾಡುವುದಾಗಿರ್ಬೋದು, ಈ ಎಲ್ಲ ವಿಷಯಗಳು ಕೂಡ ಕಂಪ್ಯೂಟರೈಸ್ಡ್ ಆಗಿ ಕಂಪ್ಯೂಟರ್ ಮೂಲಕ ಡಿಜಿಟಲ್ ರೂಪದಲ್ಲಿ ರೆಕಾರ್ಡ್ ಮಾಡಿಕೊಳ್ಳಲಾಗುವಂತಹ ಮಾಹಿತಿಗಳಾಗಿವೆ. ಸೊ ಈ ರೀತಿಯಾಗಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಕಂಪ್ಯೂಟರ್ ಸಿಸ್ಟಮನ್ನು ಆಪರೇಟ್ ಮಾಡುವುದಕ್ಕೆ ಒಂದು ಮಾನವ ಸಂಪನ್ಮೂಲದ ಅಥವಾ ಹ್ಯೂಮನ್ ರಿಸೋರ್ಸಸ್ನ ಅವಶ್ಯಕತೆ ಕೂಡ ಇರುತ್ತೆ. ಸೊ ಹೀಗಾಗಿ ಆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಅಥವಾ ನಿರ್ದಿಷ್ಟ ಹಳ್ಳಿಗಳಲ್ಲಿ ಈ ಎಲ್ಲ ಆಪರೇಷನ್ಸ್ಗಳನ್ನು, ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಅನುಕೂಲ ಆಗುವಂತೆ ದೇಶದಾದ್ಯಂತ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಜನ ಯುವಕರನ್ನು ಮತ್ತು ಕೃಷಿ ಸಖಿಯರನ್ನು ಟ್ರೈನಿಂಗ್ ಮಾಡಲಾಗುವುದು. ಸೊ ಇದರ ಮೂಲಕ ದೇಶದಾದ್ಯಂತ 2.5 ಲಕ್ಷಕ್ಕೂ ಹೆಚ್ಚು ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಆಗಲಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಭೂಮಿಗಳಲ್ಲಿ ಕೆಲಸ ಮಾಡುವಂಥ ರೈತರು ಮತ್ತು ಕಾರ್ಮಿಕರು ಅಷ್ಟೇ ಅಲ್ಲದೆ ಈ ಎಲ್ಲ ಡಿಜಿಟಲ್ ರೂಪದಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಒಂದು ಹೊಸ ಉದ್ಯೋಗ ಸೃಷ್ಟಿ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಈ ಡಿಜಿಟಲ್ ಕೃಷಿ ಮಿಷನ್ ಕೈಗೊಳ್ಳಲಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಈ ಡೇಟಾ ಅನಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಡೇಟಾ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರಿಮೋಟ್ ಸೆನ್ಸಿಂಗ್ನಂತಹ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನಗಳನ್ನು ಅಳವಡಿಸುವುದರೊಂದಿಗೆ ಈ ರೈತರಿಗೆ ಸಂಬಂಧಪಟ್ಟಂತಹ ಅಥವಾ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಸರ್ಕಾರದ ಯೋಜನೆಗಳು, ಸ್ಕೀಮ್ಗಳು, ಬೆಳೆ ಸಾಲಗಳು, ರಿಯಲ್ ಟೈಮ್ ಡೇಟಾಗಳನ್ನು ಅಥವಾ ರಿಯಲ್ ಟೈಮ್ ಸಲಹೆಗಳನ್ನು, ಫಾರ್ ಎಕ್ಸಾಂಪಲ್ ಈ ವರ್ಷ ಈ ಮಾನ್ಸೂನ್ನಲ್ಲಿ ಇಷ್ಟು ಪ್ರಮಾಣದ ಮಳೆಯಾಗಲಿದೆ ಮತ್ತು ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಚಂಡಮಾರುತಗಳು ಬರುವಂತಹ ಸಾಧ್ಯತೆಗಳಿವೆ ಅಥವಾ ಈ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಳೆಯ ಅಭಾವವನ್ನು ಕಂಡುಕೊಳ್ಳುವಂತಹ ಅಥವಾ ಬರದ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಅಂತ ಈ ಎಲ್ಲ ರಿಯಲ್ ಟೈಮ್ ಡೇಟಾವನ್ನು ಆಧರಿಸಿದಂತಹ ಸಲಹೆಗಳನ್ನು ನೀಡುವಂತಹ ನಿಟ್ಟಿನಲ್ಲೂ ಕೂಡ ಡಿಜಿಟಲ್ ಕೃಷಿ ಮಿಷನ್ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ. ಈ ಸ್ಕೀಮ್ಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಸೇವೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಡಿಜಿಟಲ್ ಕೃಷಿ ಮಿಷನ್ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಓವರಾಲ್ ಆಗಿ ಇದರ ಒಂದು ಕನ್ಕ್ಲೂಷನನ್ನು ಡಿಸ್ಕಸ್ ಮಾಡೋದಾದರೆ ಈ ಮಿಷನ್ನ ಪ್ರಮುಖವಾದಂತಹ ಪ್ರಯೋಜನಗಳು ಏನು ಅಂತಂದರೆ, ಈ ಕೃಷಿ ಕ್ಷೇತ್ರ ಮತ್ತು ರೈತರಿಗೆ ಸಂಬಂಧಪಟ್ಟಂತಹ ಬೆಳೆಗೆ ಸಂಬಂಧಿಸಿದಂತಹ ಮಾಹಿತಿಗಳು, ಅವುಗಳನ್ನು ಡಿಜಿಟಲ್ ರೂಪದಲ್ಲಿ ದೃಢೀಕರಣ ಮತ್ತು ದಾಖಲೆಗಳನ್ನು ರೆಕಾರ್ಡ್ ಮಾಡಿಕೊಳ್ಳುವುದು, ಭೌತಿಕ ಭೇಟಿಗಳನ್ನು ಮತ್ತು ಸಮಯವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯೋಜನಗಳು ಆಗಲಿವೆ. ಸರ್ಕಾರದ ಸೇವೆಗಳನ್ನು ವಿತರಣೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಬೆನಿಫಿಟ್ ಡಿಸ್ಟ್ರಿಬ್ಯೂಷನ್ನಲ್ಲೂ ಕೂಡ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು KS ಮೇನ್ಸ್ ಅಥವಾ ಈಗ 22 ಸೆಪ್ಟೆಂಬರ್ ಅನಿಸುತ್ತೆ PSI ಎಕ್ಸಾಮ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಸ್ಸೆ ಏನಾದರೂ ಬಂದರೆ ಈ ಡಿಜಿಟಲ್ ಕೃಷಿ ಮಿಷನನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿ. ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಮಿಷನ್ ಇದು.
ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಂಡು ಅವುಗಳನ್ನು ಡೈರೆಕ್ಟಾಗಿ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿದರೂ ಕೂಡ ಸಾಕು, ಈ ಪಾಯಿಂಟ್ಸ್ಗಳು ಅಥವಾ ನಿಮಗೆ ಸರಿಯಾದಂಥ ಮಾರ್ಕ್ಸ್ಗಳು ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇನ್ನು ಈ ಬೆಳೆ ಪ್ರದೇಶದಲ್ಲಿ ಇಳುವರಿಗೆ ಸಂಬಂಧಪಟ್ಟಂತಹ ಡೇಟಾಗಳನ್ನು ಕಲೆಕ್ಟ್ ಮಾಡುವುದಕ್ಕೆ ಮತ್ತು ಸರ್ಕಾರಿ ಯೋಜನೆಗಳು, ಅದರಲ್ಲೂ ಮುಖ್ಯವಾಗಿ ಈ ಬೆಳೆ ವಿಮೆ ಆಗಿರ್ಬೋದು, ಬೆಳೆ ಸಾಲದ ವ್ಯವಸ್ಥೆಯಲ್ಲಿ ದಕ್ಷತೆಯನ್ನು ಮತ್ತು ಯಾವುದೇ ರೀತಿಯಾಗಿ ಆ ಅಲೋಕೇಟ್ ಆದಂತಹ ಫಂಡ್ ಅಥವಾ ಆ ಒಂದು ನಿಧಿ ಏನಿದೆ ಪೋಲಾಗದಂತೆ ಅಥವಾ ಈ ಭ್ರಷ್ಟರಿಗೆ ಆ ಒಂದು ನಿಧಿ ಸಿಗದಂತೆ ಮಾಡುವಂತಹ ನಿಟ್ಟಿನಲ್ಲಿ ಈ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಈ ಡಿಜಿಟಲ್ ಕೃಷಿ ಮಿಷನ್ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ. ಉತ್ತಮ ಈ ಒಂದು ವಿಪತ್ತಿನ ಪ್ರಕ್ರಿಯೆ ಅಂತಂದರೆ ಈ ಪ್ರವಾಹ ಸಂದರ್ಭದಲ್ಲಿ ಆಗಿರ್ಬೋದು, ಈ ಸುಂಟರಗಾಳಿ ಅಥವಾ ಈ ಚಂಡಮಾರುತಗಳು ಬೀಸಿದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತು ಈ ಬರದ ಪರಿಸ್ಥಿತಿ ಅಥವಾ ಪ್ರವಾಹದ ಉಂಟಾಗುವಂತಹ ಪರಿಸ್ಥಿತಿಗಳು. ಸೊ ಈ ರೀತಿಯಾಗಿ ವಿಪತ್ತುಗಳ ಸಂದರ್ಭದಲ್ಲೂ ಕೂಡ ರಿಯಲ್ ಟೈಮ್ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡುವಂತಹ ಮತ್ತು ಈ ಕ್ರಾಪ್ ಮ್ಯಾಪಿಂಗ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ, ಅದನ್ನು ಮಾನಿಟರಿಂಗ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಅನುಕೂಲವನ್ನು ಈ ಡಿಜಿಟಲ್ ಕೃಷಿ ಮಿಷನ್ ಮಾಡಿಕೊಡಲಿದೆ. ವ್ಯಾಲ್ಯೂ ಚೈನ್ ಅಥವಾ ಮೌಲ್ಯ ಸರಪಳಿಯಲ್ಲೂ ಕೂಡ ಅತ್ಯುತ್ತಮವಾಗಿ ಡಿಜಿಟಲ್ ಮೂಲಸೌಕರ್ಯಗಳ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಈ ಬೆಳೆ ಯೋಜನೆಗಳು, ಬೆಳೆಯ ಆರೋಗ್ಯ, ಕೀಟ ನಿರ್ವಹಣೆ, ನೀರಾವರಿ, ಸಲಹೆ ಸೇವೆಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಡಿಜಿಟಲ್ ಕೃಷಿ ಮಿಷನ್ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡಲಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸಾಕಷ್ಟು ಡೀಟೇಲ್ ಆಗಿ ಈ ಮಿಷನ್ ಬಗ್ಗೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಥವಾ PIBನಲ್ಲಿ ಪಬ್ಲಿಷ್ ಮಾಡಲಾದಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ದೇಶದಾದ್ಯಂತ ಸುಮಾರು 2817 ಕೋಟಿ ರೂಪಾಯಿಗಳ ಒಂದು ಅಲೋಕೇಶನ್ನಲ್ಲಿ ಡಿಜಿಟಲ್ ಕೃಷಿ ಮಿಷನನ್ನು 2025-26ನೇ ವರ್ಷದಿಂದ ರೋಲ್ಔಟ್ ಮಾಡುವಂತಹ ಅಥವಾ ಲಾಂಚ್ ಮಾಡುವಂತಹ ಒಂದು ಪ್ಲ್ಯಾನಿಂಗನ್ನು ಸರ್ಕಾರದಿಂದ ಮಾಡಲಾಗ್ತಾ ಇದೆ. ಸೊ ಸಾಕಷ್ಟು ಅಂಶಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಒಂದೇ ಬಾರಿ ಇದನ್ನು ನೋಡಿಕೊಂಡ್ರೆ ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. 1-2-3 ಬಾರಿ ಇದನ್ನು ರಿವೈಸ್ ಮಾಡ್ಕೊಳ್ಳಿ. ಸ್ಲೋ ಅನಿಸಿದರೆ ಈ ಒಂದು ಸ್ಪೀಡನ್ನು 1.5x ಸ್ವಿಚ್ ಮಾಡೋದರ ಮೂಲಕ ಸ್ಪೀಡನ್ನು ಇನ್ಕ್ರೀಸ್ ಮಾಡಿ ವಿಡಿಯೋವನ್ನು ನೋಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಬ್ರುನೈ ದೇಶಕ್ಕೆ ಭೇಟಿ ನೀಡಿದರು. ಬ್ರುನೈ ದೇಶದ ರಾಜಧಾನಿಯಾಗಿರುವಂತಹ ಬಂದರ್ ಸೇರಿ ಭಗವಾನ್ಗೆ ಭಾರತದ ಪ್ರಧಾನಮಂತ್ರಿಯವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ಬ್ರುನೈ ದೇಶಕ್ಕೆ ನೀಡಿದಂತಹ ಭೇಟಿ ಏನಿದೆ, ಎರಡೂ ದೇಶಗಳ ನಡುವೆ ಅಂದರೆ ಭಾರತ ಮತ್ತು ಬ್ರುನೈ ದೇಶಗಳ ನಡುವೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಸೆಯುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಒಂದು ಕೊಡುಗೆಯನ್ನು ನೀಡಲಿದೆ ಈ ಒಂದು ಭೇಟಿ ಅಂತ ಒಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಬ್ರುನೈ ದೇಶಕ್ಕೆ ಭಾರತದ ಪ್ರಧಾನಮಂತ್ರಿಗಳು ಭೇಟಿ ನೀಡಿದ್ದ ಕಾರಣಕ್ಕಾಗಿ ಬ್ರುನೈ ದೇಶ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಬ್ರುನೈಗೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಅದರಲ್ಲೂ ಕೂಡ ಈ ಮ್ಯಾಪಿಂಗ್ ರಿಲೇಟ್ ಆದಂತಹ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಆಗ್ನೇಯ ಏಷ್ಯಾದಲ್ಲಿ ಬೋರ್ನಿಯೋ ಅನ್ನುವ ದ್ವೀಪದಲ್ಲಿ ಅದರ ಉತ್ತರ ಭಾಗದಲ್ಲಿರುವಂತಹ ಪ್ರಮುಖ ರಾಷ್ಟ್ರ ಬ್ರುನೈ ಅಂತ ನಾವು ಗುರುತಿಸಬೇಕು. ಉತ್ತರ ಮತ್ತು ಪೂರ್ವ ಗೋಳಾರ್ಧದಲ್ಲಿ ವ್ಯಾಪಿಸಿರುವಂತಹ ಅಂದರೆ ಈ ಭೂಮಿಯ ಸಮಭಾಜಕ ವೃತ್ತದ ಅತ್ಯಂತ ಸಮೀಪ ಇರುವಂತಹ ಈ ಬೋರ್ನಿಯೋ ಅನ್ನುವ ಈ ದ್ವೀಪದಲ್ಲಿ ಉತ್ತರ ಭಾಗದಲ್ಲಿರುವಂತಹ ಒಂದು ರಾಷ್ಟ್ರ ಬ್ರುನೈ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಬೋರ್ನಿಯೋ ಏನಿದೆ ಇದು 0 ಡಿಗ್ರಿ ಅಕ್ಷಾಂಶ ಅಥವಾ ಸಮಭಾಜಕ ವೃತ್ತ ಕಾಲ್ಪನಿಕ ಈ ಒಂದು ರೇಖೆ ಏನಿದೆ ಇದು ಹಾದು ಹೋಗುವಂತಹ ಒಂದು ದ್ವೀಪ ರಾಷ್ಟ್ರ. ಆಗ್ನೇಯ ಏಷ್ಯಾದಲ್ಲಿರುವಂತಹ ದ್ವೀಪ ಬೋರ್ನಿಯೋ ಅನ್ನುವ ದ್ವೀಪದಲ್ಲಿ ಬ್ರುನೈ ಅನ್ನುವ ದೇಶ ಲೊಕೇಟ್ ಆಗಿದೆ ಅಂತ ನಾವು ಇಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇದರ ಉತ್ತರ ಭಾಗದಲ್ಲಿ ದಕ್ಷಿಣ ಚೀನಾ ಸಮುದ್ರದಿಂದ ಮತ್ತು ಇನ್ನೊಂದು ಕಡೆ ಮಲೇಷ್ಯಾದಿಂದ ಆವೃತ್ತವಾದಂತಹ ಒಂದು ರಾಷ್ಟ್ರ ಬ್ರುನೈ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಮತ್ತು ಇನ್ನೊಂದು ವಿಶೇಷವಾದಂಥ ಮಾಹಿತಿ ಏನು ಅಂತಂದರೆ ಈ ಮಲೇಷ್ಯಾದ ಒಂದು ಪ್ರಮುಖ ರಾಜ್ಯವಾಗಿರುವಂತಹ ಸರಾವಾಕ್ ಅನ್ನುವ ರಾಜ್ಯದ ಭೂಭಾಗದಿಂದ ಬೇರ್ಪಡೆ ಆಗುವಂತಹ ಅಥವಾ ಬೇರ್ಪಡಿಸಲ್ಪಡುವಂತಹ ಒಂದು ದೇಶ ಬೋರ್ನಿಯೋ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಚೀನಾ ಮತ್ತು ಮಲೇಷ್ಯಾದೊಂದಿಗೆ ಕಡಲ ಗಡಿಗಳನ್ನು ಹಂಚಿಕೊಳ್ಳುವಂತಹ ದೇಶ ಅಂತ ನಾವಿಲ್ಲಿ ಬ್ರುನೈ ಅನ್ನು ಅಬ್ಸರ್ವ್ ಮಾಡಬೇಕು. ನೀವೆಲ್ಲ ಈಗ ಸಿಂಪಲ್ ಟೆಕ್ಸ್ಟ್ನಲ್ಲಿರುವಂತಹ ನೋಟ್ಸನ್ನು ನೋಡಿದ್ರಿ. ಈ ಒಂದು ಪಾಯಿಂಟ್ಸ್ಗಳನ್ನು ಓದೋದಕ್ಕಿಂತ
ಓದುವುದಕ್ಕಿಂತ ಡೈರೆಕ್ಟಾಗಿ ನಾವು ಮ್ಯಾಪ್ನಲ್ಲಿ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಇನ್ನೂ ಹೆಚ್ಚಾಗಿ ಪಿಕ್ಚರೈಸ್ ಮಾಡಿಕೊಳ್ಳೋದ್ರಿಂದ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಮ್ಯಾಪ್ನಲ್ಲಿ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಆಗ್ನೇಯ ಏಷ್ಯಾದಲ್ಲಿರುವಂತಹ ಒಂದು ಪ್ರಮುಖವಾದಂತಹ ದ್ವೀಪ ಬೋರ್ನಿಯೋ ಅನ್ನುವ ದ್ವೀಪ ಆಗಿದೆ. ಸೊ ಈ ಬೋರ್ನಿಯೋ ಅನ್ನುವ ದ್ವೀಪದ ವಿಶೇಷತೆ ಏನು ಅಂತಂದರೆ, ಇದು 0 ಡಿಗ್ರಿ ಅಕ್ಷಾಂಶದಿಂದ ವಿಭಜನೆ ಆಗುವಂತಹ ಒಂದು ಪ್ರಮುಖ ದ್ವೀಪ ಆಗಿದೆ. ಬೋರ್ನಿಯೋ ದ್ವೀಪದ ಮತ್ತೊಂದು ವಿಶೇಷತೆ ಏನು ಅಂತಂದರೆ, ಈ ದ್ವೀಪವನ್ನು 3 ದೇಶಗಳು ಹಂಚಿಕೊಳ್ಳುವುದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಮೊದಲನೇದಾಗಿ ಇದರ ದಕ್ಷಿಣ ಭಾಗದಲ್ಲಿ ಇಂಡೋನೇಷ್ಯಾ, ಮಧ್ಯಭಾಗದಲ್ಲಿ ಮಲೇಷಿಯಾ ಮತ್ತು ಉತ್ತರ ಭಾಗದಲ್ಲಿ ಚಿಕ್ಕ ರಾಷ್ಟ್ರ ಬ್ರುನೈ ಅನ್ನುವ ರಾಷ್ಟ್ರ ಈ ಬೋರ್ನಿಯೋ ಅನ್ನುವ ದ್ವೀಪವನ್ನು ಹಂಚಿಕೊಳ್ಳುವುದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ನೋಟ್ಸ್ಗಳಲ್ಲಿ ನಾವು ಅಬ್ಸರ್ವ್ ಮಾಡಿದ ಹಾಗೆ ಸೌತ್ ಚೀನಾ ಸಿ ಅಥವಾ ದಕ್ಷಿಣ ಚೀನಾ ಸಮುದ್ರದ ಕರಾವಳಿಯನ್ನು ಒಂದು ಕಡೆ ಮತ್ತು ಇನ್ನೊಂದು ಕಡೆ ಈ ಮಲೇಷ್ಯಾ ದೇಶದಿಂದ ಆವೃತ್ತವಾಗಿರುವಂತಹ ಒಂದು ರಾಷ್ಟ್ರ ಬ್ರುನೈ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಅತ್ಯಂತ ಚಿಕ್ಕ ರಾಷ್ಟ್ರವಾಗಿದ್ದರೂ ಕೂಡ ಈ ಆಗ್ನೇಯ ಏಷ್ಯಾದಲ್ಲಿರುವಂತಹ ಒಂದು ಆರ್ಥಿಕ, ಸಾಂಸ್ಕೃತಿಕ, ಸಾಮಾಜಿಕ ಒಕ್ಕೂಟವಾದಂತಹ ಆಸಿಯಾನ್ ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ ಏನು ಕರಿತೇವೆ, 10 ರಾಷ್ಟ್ರಗಳ ಒಂದು ಸದಸ್ಯತ್ವವನ್ನು ಹೊಂದಿರುವಂತಹ ಒಂದು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಆಗ್ನೇಯ ಏಷ್ಯಾದ ಪ್ರಮುಖ ರಾಷ್ಟ್ರಗಳ ಒಂದು ಒಕ್ಕೂಟವಾಗಿ ಈ ಆಸಿಯಾನನ್ನು ಗುರುತಿಸಲಾಗುತ್ತೆ. ಈ ಆಸಿಯಾನ್ನ ಒಂದು ಪ್ರಮುಖ ಸದಸ್ಯ ರಾಷ್ಟ್ರ ಕೂಡ ಈ ಬ್ರುನೈ ಆಗಿರುವುದರಿಂದ ಬ್ರುನೈ ದೇಶದೊಂದಿಗೆ ಭಾರತ ಉತ್ತಮ ಬಾಂಧವ್ಯವನ್ನು ಬೆಳೆಸುವುದು ಸಾಕಷ್ಟು ಅವಶ್ಯಕತೆ ಇದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಹೀಗಾಗಿ ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಈ ಬ್ರುನೈಗೆ ಭೇಟಿ ನೀಡುವಂತಹ ಒಂದು ಇವೆಂಟ್ ಏನಿದೆ ಸಾಕಷ್ಟು ಪ್ರಮುಖವಾಗಿದೆ. ನಮ್ಮ ಈ ಭಾರತದ ವಾಣಿಜ್ಯ ಅಥವಾ ಈ ಒಂದು ಸಾಂಸ್ಕೃತಿಕ, ಸಾಮಾಜಿಕ ಅಥವಾ ಸ್ಟ್ರಾಟಜಿಕಲ್ ಪರ್ಸ್ಪೆಕ್ಟಿವ್ನಲ್ಲಿ ಸಾಕಷ್ಟು ಮಹತ್ವವಾದಂತಹ ಒಂದು ಭೇಟಿಯಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇನ್ನು ಬ್ರುನೈ ದೇಶ ಈ ಮಲೇಷ್ಯಾ ದೇಶದ ಒಂದು ರಾಜ್ಯ ಸರ್ವಾಕ್ ಅನ್ನುವ ಒಂದು ರಾಜ್ಯದಿಂದ ಬೇರ್ಪಡೆ ಆಗುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ವಿ. ಸೊ ಇದು ಬ್ರುನೈ ದೇಶದ ರಾಜಧಾನಿ ಬಂದರ್ ಸೇರಿ ಬಾಗೇವಾನ್ ಅಂತ. ಸೊ ಇದೇ ಒಂದು ನಗರಕ್ಕೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಭೇಟಿ ನೀಡಿದರು. ಈಗ ಈ ಬ್ರುನೈ ದೇಶ 2 ಸ್ಪ್ಲಿಟ್ಸ್ ಆಗಿ ವಿಭಜನೆ ಆಗಿರುವುದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಸೌತ್ ಚೀನಾ ಸಿ, ಇದರ ಕರಾವಳಿಯನ್ನು ಹಂಚಿಕೊಳ್ಳುವಂಥ ದೇಶ. ಈ ಮಲೇಷ್ಯಾದ ಪ್ರಮುಖವಾದಂತಹ ಒಂದು ರಾಜ್ಯ ಸರಾವಾಕ್ ಅನ್ನುವ ರಾಜ್ಯ ಏನು ಮಾಡುತ್ತೆ ಅಂತಂದರೆ, ಬ್ರುನೈ ದೇಶದ ಈ ಭೂಭಾಗಗಳನ್ನು ಬೇರ್ಪಡಿಸುವುದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸರಾವಾಕ್ ಅನ್ನುವ ರಾಜ್ಯ ಮಲೇಷ್ಯಾದ ಒಂದು ರಾಜ್ಯ ಇದು. ಸೊ ಬೋರ್ನಿಯೋ ಅನ್ನುವ ದ್ವೀಪದಲ್ಲಿ ಇರುವಂತಹ 3 ರಾಷ್ಟ್ರಗಳು ಮಲೇಷ್ಯಾ, ಇಂಡೋನೇಷ್ಯಾ ಮತ್ತು ಬ್ರುನೈ. ಈಗ ನಾವು ಬ್ರುನೈ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬ್ರುನೈನ ರಾಜಧಾನಿ ಬಂದರ್ ಸೇರಿ ಬಾಗೇವಾನ್ ಅಂತ. ಇನ್ನು ಬ್ರುನೈಗೆ ಸಂಬಂಧಿಸಿದಂತಹ ಇತರ ಪ್ರಮುಖ ಕೆಲವೊಂದಿಷ್ಟು ಮಾಹಿತಿಗಳು, ಫ್ಯಾಕ್ಟ್ಸ್ಗಳು ಏನು ಅಂತಂದರೆ, ಈ ಬುಕೆಟ್ ಪಗೋನಿಸ್ ಅನ್ನುವ ಈ ಬ್ರುನೈನ ಪೂರ್ವ ಭಾಗದಲ್ಲಿರುವಂತಹ ಒಂದು ಪರ್ವತ ಪ್ರದೇಶದಲ್ಲಿರುವಂತಹ ಒಂದು ಬೆಟ್ಟ, ಸುಮಾರು 6000 ಅಡಿಗಳಷ್ಟು ಎತ್ತರ ಇರುವಂತಹ ಬ್ರುನೈ ದೇಶದ ಅತ್ಯಂತ ಎತ್ತರದ ಪಾಯಿಂಟ್ ಆಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಹೈಯೆಸ್ಟ್ ಆಲ್ಟಿಟ್ಯೂಡ್ ಪಾಯಿಂಟ್ ಯಾವುದು ಅಂತಂದರೆ ಈ ಬುಕಿ ಪೆಗೋನಿಸ್ ಅನ್ನುವ ಒಂದು ಸ್ಥಳ ಅಥವಾ ಬೆಟ್ಟ, ಇದು ಬ್ರುನೈನಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಇಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಅಂತಂದರೆ ಬೆಲೈಟ್, ಪಾಂಡರುವಾನ್, ಟುಟಾಂಗ್ ಸೇರಿದಂತೆ ಹಲವು ನದಿಗಳು ಈ ಬ್ರುನೈ ಮೂಲಕ ಹರಿಯುವುದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಬ್ರುನೈ ಮೂಲಕ ಹರಿದು ಸೌತ್ ಚೈನಾ ಸೀಗೆ ಇವು ಡ್ರೈನ್ ಆಗುತ್ತೆ ಅಥವಾ ಸಂಗಮವಾಗುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ವಿ. ಇಲ್ಲಿ ಮ್ಯಾಪ್ನಲ್ಲೂ ಕೂಡ ನೋಡ್ಬೋದು ಟುಟಾಂಗ್ ಅಂತ, ಲಿಂಬ್ಯಾಂಗ್ ಅಂತ, ಬೆಲೈಟ್ ಅಂತ. ಸೊ ಈ ಪ್ರಮುಖವಾದಂಥ ನದಿಗಳನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಪ್ಯಾಂಡುರಾನ್ ಅಂತ ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಇವೆಲ್ಲ ಹೋಗಿ ಸೌತ್ ಚೀನಾಗೆ ಸೇರಿಕೊಳ್ಳುವಂಥ ಒಂದು ನದಿಗಳಾಗಿವೆ. ಇನ್ನು ಪ್ರಮುಖ ಈ ಬ್ರುನೈ ಇನ್ನೊಂದು ಮಹತ್ವ ಏನು ಅಂತಂದರೆ, ಈ ಬ್ರುನೈ ದೇಶದಲ್ಲಿ ಪ್ರಮುಖ
ತೈಲವನ್ನು ಉತ್ಪಾದನೆ ಮಾಡಲಾಗುತ್ತೆ. ನಮ್ಮ ಭಾರತ ನಮಗೆಲ್ಲ ಗೊತ್ತಿರುವ ಹಾಗೆ ಈ ತೈಲ ಉತ್ಪಾದನೆಯಲ್ಲಿ ಸಾಕಷ್ಟು ಹಿಂದಿರುವಂತಹ ರಾಷ್ಟ್ರ ಅಥವಾ ಈ ತೈಲದ ನಿಕ್ಷೇಪಗಳು ಇಲ್ಲದೇ ಇರುವಂತಹ ರಾಷ್ಟ್ರವಾಗಿರುವುದರಿಂದ ಇತರ ತೈಲ ಉತ್ಪಾದನೆ ಮಾಡುವಂತಹ ರಾಷ್ಟ್ರಗಳ ಮೇಲೆ ಒಂದು ಅವಲಂಬನೆಯನ್ನು ಹೊಂದಿದೆ. ಸೊ ಹೀಗಾಗಿ ಈ ಬ್ರುನೈನೊಂದಿಗಿನ ಈ ಹೊಸ ಬಾಂಧವ್ಯ ಏನಿದೆ ಸಾಕಷ್ಟು ಮಹತ್ವವಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಆಗ್ನೇಯ ಏಷ್ಯಾದಲ್ಲಿ ಪ್ರಮುಖವಾದಂತಹ ತೈಲ ಉತ್ಪಾದಕ ರಾಷ್ಟ್ರವಾಗಿ ಬ್ರುನೈಯನ್ನು ಗುರುತಿಸಲಾಗುತ್ತೆ. ಇನ್ನು ಇಲ್ಲಿ ಕಂಡುಬರುವಂತಹ ಜನಸಂಖ್ಯೆ ಅಂತಂದರೆ ಇಲ್ಲಿ ಸ್ಥಳೀಯವಾಗಿ ಬ್ರುನೈನ ನಾಗರಿಕರು ಸುಮಾರು 76% ಇದ್ದರೆ ಉಳಿದಂತಹ ಜನರೇನಿದ್ದಾರೆ ಇತರ ರಾಷ್ಟ್ರಗಳಿಂದ ವಲಸೆ ಬಂದಿರುವಂತಹ ಜನರು ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಾಮಾನ್ಯವಾಗಿ ಇವರ ಮಲಯ ಮತ್ತು ಚೈನೀಸ್ ಜನಾಂಗೀಯ ಅಥವಾ ರೇಸ್ನ ಜನರು ಆಗಿದ್ದಾರೆ ಬ್ರುನೈನಲ್ಲಿ ವಾಸಿಸುವಂಥ ಜನರು ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸದ್ಯಕ್ಕೆ ಒಂದು ರೆಕಾರ್ಡ್ನ ಪ್ರಕಾರ ಸುಮಾರು 14,000 ಭಾರತೀಯರು ಈ ಬ್ರುನೈ ದೇಶದಲ್ಲಿ ವೈದ್ಯರು ಮತ್ತು ಶಿಕ್ಷಕರಾಗಿ ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಂಡಿಯನ್ ಡಯಾಸ್ಪೋರಾವನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಜನಸಂಖ್ಯೆಯಲ್ಲಿ ಸುಮಾರು 14,000 ಭಾರತೀಯರು ಬ್ರುನೈ ಅನ್ನುವ ಚಿಕ್ಕ ದೇಶದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ವೈದ್ಯರು ಮತ್ತು ಶಿಕ್ಷಕರ ಈ ಒಂದು ಕ್ಷೇತ್ರದಲ್ಲಿ ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತಂದರೆ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ತೆಲಂಗಾಣದಲ್ಲಿರುವಂತಹ ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಈ ಸೋಮಾರಿ ಕರಡಿಯೊಂದು ಈ ತೆಲಂಗಾಣದಲ್ಲಿರುವಂತಹ ಅಮ್ರಾಬಾದ್ ಹುಲಿ ಸಂರಕ್ಷಣೆ ಪ್ರದೇಶದಲ್ಲಿ ಲೊಕೇಟ್ ಮಾಡಲಾಗಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾದಂತಹ ಒಂದು ತಂತ್ರಜ್ಞಾನದ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿತ್ತು. ಸೊ ಆ ಒಂದು ಸೋಮಾರಿ ಕರಡಿ ಅಥವಾ ಸ್ಲಾತ್ ಬೇರನ್ನು ರಕ್ಷಣೆ ಮಾಡಿ ಮತ್ತೆ ಈ ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಕಾಡಿಗೆ ಬಿಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಕಾಂಟೆಕ್ಸ್ಟ್ಗಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಅಮ್ರಾಬಾದ್ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸುಮಾರು 2,611 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ಭಾರತದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶಗಳಲ್ಲಿ ಒಂದಾಗಿರುವಂತಹ ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ತೆಲಂಗಾಣದ ದಕ್ಷಿಣ ಭಾಗದ ನಾಗಕರ್ನೂಲ್ ಮತ್ತು ನಾಲ್ಗೊಂಡ ಜಿಲ್ಲೆಗಳಲ್ಲಿ ವ್ಯಾಪಿಸಿರುವಂತಹ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ ಆಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. 1983ನೇ ಇಸವಿಯಲ್ಲಿ ಸಂರಕ್ಷಿತ ಅಭಯಾರಣ್ಯ ಅಂತ ಈ ಒಂದು ಪ್ರದೇಶವನ್ನು ಗುರುತಿಸಲಾಗಿತ್ತು. ಮುಂದೆ 2015ನೇ ಇಸವಿಯಲ್ಲಿ ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳು ವಿಭಜನೆ ಆದ ನಂತರ ಈ ಒಂದು ಪ್ರದೇಶವನ್ನು ಅಮ್ರಾಬಾದ್ ಟೈಗರ್ ರಿಸರ್ವ್ ಅಂತ ಸರ್ಕಾರದಿಂದ ಘೋಷಣೆ ಮಾಡಲಾಗುತ್ತೆ. ಸೊ ನೆನಪಿಟ್ಕೊಳ್ಳಿ, ಅಮ್ರಾಬಾದ್ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ತೆಲಂಗಾಣ ಸ್ಟೇಟ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುವಂತಹ ರಿವಿಷನ್ ಪ್ರಶ್ನೆಗಳು ಏನು ಅಂತ ರಿವೈಸ್ ಮಾಡ್ಕೋಣ. ಮೊದಲನೇ ರಿವಿಷನ್ ಪ್ರಶ್ನೆ, ಬ್ರುನೈ ಅನ್ನುವ ಈ ದೇಶ ಯಾವ ದ್ವೀಪದಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕು. ಬ್ರುನೈ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ಐಲ್ಯಾಂಡ್ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ ಎ ಸುಮಾತ್ರಾ ಐಲ್ಯಾಂಡ್, ಆಪ್ಷನ್ 2 ಬೋರ್ನಿಯೋ ಐಲ್ಯಾಂಡ್, ಆಪ್ಷನ್ ಸಿ ಜಾವಾ ಐಲ್ಯಾಂಡ್ ಅಥವಾ ಆಪ್ಷನ್ ಡಿ ನ್ಯೂಗಿನಿಯಾ ಐಲ್ಯಾಂಡ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ಆಗ್ನೇಯ ಏಷ್ಯಾದಲ್ಲಿರುವಂತಹ ಬೋರ್ನಿಯಾ ಅನ್ನುವ ದ್ವೀಪದಲ್ಲಿ ಉತ್ತರ ಭಾಗದಲ್ಲಿ ಲೊಕೇಟ್ ಆಗಿರುವಂತಹ ಒಂದು ದೇಶ ಚಿಕ್ಕ ರಾಷ್ಟ್ರ ಬ್ರುನೈ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಆಗ್ನೇಯ ಏಷ್ಯಾದಲ್ಲಿರುವಂತಹ ಈ ಒಂದು ಬೋರ್ನಿಯೋ ಅನ್ನುವ ಈ ದ್ವೀಪದಲ್ಲಿ 3 ರಾಷ್ಟ್ರಗಳು ಆ ಒಂದು ಭೂಭಾಗವನ್ನು ಹಂಚಿಕೊಳ್ಳುತ್ತೆ. ಮೊದಲನೇದು ಇಂಡೋನೇಷ್ಯಾ, ಎರಡನೇದು ಮಲೇಷಿಯಾ ಮತ್ತು ಉತ್ತರ ಭಾಗದಲ್ಲಿ ಚಿಕ್ಕ ರಾಷ್ಟ್ರ ಬ್ರುನೈ. ಈ 3 ರಾಷ್ಟ್ರಗಳು ಬೋರ್ನಿಯೋ ಅನ್ನುವ ಐಲ್ಯಾಂಡ್ನಲ್ಲಿ ತಮ್ಮ ಭೂಭಾಗವನ್ನು ಹಂಚಿಕೊಳ್ಳುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಬ್ರುನೈಗೆ ಭೇಟಿ ನೀಡಿದರು. ಈ ಬ್ರುನೈನ ರಾಜಧಾನಿ ಬಂದರ್ ಸೇರಿ ಬೆಗವಾನ್ ಅಂತ ನೆನಪಿಟ್ಕೊಳ್ಳಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಆಗ್ನೇಯ ಏಷ್ಯಾದಲ್ಲಿ ಆರ್ಥಿಕ ಸಹಕಾರವನ್ನು ಕೇಂದ್ರೀಕರಿಸುವಂತಹ ಈ ಬ್ರುನೈ ದೇಶ ಈ ಕೆಳಗಿನ ಯಾವ ಸಂಘಟನೆಯ ಸದಸ್ಯ ರಾಷ್ಟ್ರ ಆಗಿದೆ ಅಂತ ಪ್ರಶ್ನೆ ಇದೆ. ಸಿಂಪಲ್ ಆಗಿ ಬ್ರುನೈ ದೇಶ ಆಗ್ನೇಯ ಏಷ್ಯಾದಲ್ಲಿ ಆರ್ಥಿಕ ಸಹಕಾರವನ್ನು
ಕೇಂದ್ರೀಕರಿಸುವಂತಹ ಒಂದು ಯಾವ ಸಂಘಟನೆಯ ಮೆಂಬರ್ ಕಂಟ್ರಿ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಆಸಿಯಾನ್, ಆಪ್ಷನ್ 2 ಒಪೆಕ್, ಆಪ್ಷನ್ 3 ನಾಫ್ತಾ ಅಥವಾ ಆಪ್ಷನ್ 4 ಯುನೈಟೆಡ್ ನೇಷನ್ಸ್ ಅಂತ ಇದ್ದು ಸರಿಯಾದ ಉತ್ತರ ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್. ಈ 10 ರಾಷ್ಟ್ರಗಳ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿ ಬ್ರುನೈಯನ್ನು ಗುರುತಿಸಲಾಗುತ್ತೆ. ಆಸಿಯಾನ್ನಲ್ಲಿ ಈ ಬ್ರುನೈ ದೇಶವನ್ನು ಒಳಗೊಂಡಂತೆ ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡ್, ಸಿಂಗಾಪುರ್, ಫಿಲಿಪೈನ್ಸ್, ವಿಯೆಟ್ನಾಂ, ಕಾಂಬೋಡಿಯಾ, ಮ್ಯಾನ್ಮಾರ್ ಮತ್ತು ಲಾವೋಸ್ ಈ ರೀತಿಯಾಗಿ ಒಟ್ಟು 10 ಆಗ್ನೇಯ ಏಷ್ಯಾದ ರಾಷ್ಟ್ರಗಳು ಪರಸ್ಪರ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಒಂದು ಒಕ್ಕೂಟವನ್ನು ಮಾಡಿಕೊಂಡಿವೆ. ಸೊ ಆ ಒಕ್ಕೂಟದ ಭಾಗವಾಗಿ ಬ್ರುನೈಯನ್ನು ಗುರುತಿಸಲಾಗುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಡಿಜಿಟಲ್ ಅಗ್ರಿಕಲ್ಚರಲ್ ಮಿಷನ್ ಈ ಕೆಳಗಿನ ಯಾವ ಘಟಕವು ಫಾರ್ಮರ್ ಐಡಿಯ ರಚನೆಯನ್ನು ಒಳಗೊಂಡಿದೆ ಅಂತ ಗುರುತಿಸಬೇಕು. ರೈತ ಐಡಿ ಅಂತ ಈ ಒಂದು ಗುರುತಿನ ಚೀಟಿಯನ್ನು ಒಳಗೊಂಡಿರುವಂತಹ ಯಾವ ಘಟಕ ಅಂತ ಗುರುತಿಸಬೇಕು. ಆಪ್ಷನ್ ಎ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ, ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್. ಆಪ್ಷನ್ ಬಿ ಅಗ್ರಿ ಸ್ಟ್ಯಾಕ್. ಆಪ್ಷನ್ 3 ಅಥವಾ ಸಿ ಮಣ್ಣಿನ ಪ್ರೊಫೈಲ್ ನಕ್ಷೆ, ಸಾಯಿಲ್ ಪ್ರೊಫೈಲ್ ಮ್ಯಾಪಿಂಗ್. ಆಪ್ಷನ್ ಡಿ ಡಿಜಿಟಲ್ ಸಾಮಾನ್ಯ ಬೆಳೆ ಅಂದಾಜು ಸಮೀಕ್ಷೆ, ಡಿಜಿಟಲ್ ಜನರಲ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಅಂತ ಇದೆ. ಸೊ ಈ 4 ಘಟಕಗಳಲ್ಲಿ ಫಾರ್ಮರ್ ಐಡಿ ಅನ್ನುವ ಈ ಅಂಶವನ್ನು ಒಳಗೊಂಡಿರುವಂತಹ ಒಂದು ಘಟಕ ಯಾವುದು ಅಂತ ಗುರುತಿಸಬೇಕಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ಅಗ್ರಿ ಸ್ಟ್ಯಾಕ್ ಅನ್ನುವ ಈ ಒಂದು ಪಿಲ್ಲರ್ನಲ್ಲಿ ಅಥವಾ ಈ ಒಂದು ಕಂಬದಲ್ಲಿ ಫಾರ್ಮರ್ ಐಡಿ ಅನ್ನುವ ಈ ಅಂಶವನ್ನು ಇನ್ಕ್ಲೂಡ್ ಮಾಡಲಾಗಿದೆ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ನಲ್ಲಿ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಆಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ಡಿಜಿಟಲ್ ಕೃಷಿ ಮಿಷನ್ನ 2 ಪ್ರಮುಖವಾದಂತಹ ಅಡಿಪಾಯದ ಕಂಬಗಳು ಯಾವುವು ಅಂತಂದರೆ ಮೊದಲೇದು ಅಗ್ರಿ ಸ್ಟ್ಯಾಕ್, ಎರಡನೇದು ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಅಥವಾ ಕೃಷಿ ಡಿಸಿಷನ್ ಸಪೋರ್ಟ್ ಸರ್ವೆ ಅಂತ, ಸಪೋರ್ಟ್ ಸಿಸ್ಟಮ್ ಅಂತ. ಸೊ ಈ 2 ಪ್ರಮುಖ ಅಡಿಪಾಯದ ಕಂಬಗಳನ್ನು ಒಳಗೊಂಡಿದೆ. ಈ ಅಗ್ರಿ ಸ್ಟ್ಯಾಕ್ ಅನ್ನುವ ಈ ಪಿಲ್ಲರ್ನಲ್ಲಿ ರೈತ ಕೇಂದ್ರಿತವಾದಂತಹ ಡೇಟಾವನ್ನು ಕಲೆಕ್ಟ್ ಮಾಡುವಂತಹ ಈ ಡಿಜಿಟಲ್ ಗುರುತಿನ ಚೀಟಿಯನ್ನು ಒಳಗೊಂಡಿರುವಂತಹ ರೈತ ಐಡಿ ಅಥವಾ ಫಾರ್ಮರ್ಸ್ ಐಡಿ ಅನ್ನುವ ಈ ಒಂದು ರೈತರ ರಿಜಿಸ್ಟ್ರಿಯನ್ನು ಮಾಡಿಕೊಳ್ಳುವಂತಹ ಒಂದು ನೋಂದಾವಣೆ ಮಾಡಿಕೊಳ್ಳುವಂತಹ ಈ ಒಂದು ಗುರುತಿನ ಚೀಟಿಯಾಗಿದೆ ರೈತ ಐಡಿ ಅಥವಾ ಇದನ್ನು ಫಾರ್ಮರ್ಸ್ ಐಡಿ ಅಂತ ಗುರುತಿಸಲಾಗುತ್ತೆ. ಈ ಫಾರ್ಮರ್ಸ್ ಐಡಿಯಲ್ಲಿ ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತಹ ಭೂ ದಾಖಲೆಗಳಾಗಿರ್ಬೋದು ಮತ್ತು ಅವರು ಹೊಂದಿರುವಂತಹ ಜಾನುವಾರುಗಳ ಮಾಹಿತಿಯಾಗಿರ್ಬೋದು ಮತ್ತು ಅವರು ಭೂಮಿಯಲ್ಲಿ ಬಿತ್ತಿದಂತಹ ಬೆಳೆಯ ಮಾಹಿತಿಯಾಗಿರ್ಬೋದು ಮತ್ತು ಸರ್ಕಾರದಿಂದ ಪಡೆಯಲಾದಂತಹ ಪ್ರಯೋಜನಗಳು ಆಗಿರ್ಬೋದು. ಸೊ ಈ ರೀತಿಯಾಗಿ ರೈತರಿಗೆ ಸಂಬಂಧಿಸಿದಂತಹ ಡೇಟಾವನ್ನು ಒಳಗೊಂಡಿರುವಂತಹ ಒಂದು ಗುರುತಿನ ಚೀಟಿ, ಆಧಾರ್ ಕಾರ್ಡ್ನಂತೆ ವರ್ತಿಸುವಂತಹ ಗುರುತಿನ ಚೀಟಿ ರೈತ ಐಡಿ ಅಂತ ಗುರುತಿಸ್ಬೋದು. ಇದನ್ನು ಅಗ್ರಿ ಸ್ಟ್ಯಾಕ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ರೈತ ಐಡಿ ಅಥವಾ ಫಾರ್ಮರ್ಸ್ ಐಡಿಯನ್ನು ರಚಿಸುವ ಪ್ರಾಯೋಗಿಕ ಯೋಜನೆ ಪೈಲಟ್ ಪ್ರಾಜೆಕ್ಟನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಹಾರಾಷ್ಟ್ರ ಅಥವಾ ಆಪ್ಷನ್ ಡಿ ಉತ್ತರ ಪ್ರದೇಶ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎ ಕರ್ನಾಟಕವನ್ನು ಹೊರತುಪಡಿಸಿ ಉಳಿದಂತಹ 6 ಪ್ರಮುಖ ರಾಜ್ಯಗಳಲ್ಲಿ ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಮತ್ತು ಈ ಹರಿಯಾಣದಲ್ಲಿ, ಪಂಜಾಬ್ನಲ್ಲಿ ಮತ್ತು ತಮಿಳುನಾಡಿನಲ್ಲಿ ಒಟ್ಟು 6 ಜಿಲ್ಲೆಗಳಲ್ಲಿ ಈ ಡಿಜಿಟಲ್ ಕೃಷಿ ಮಿಷನ್ನ ಅಡಿಯಲ್ಲಿ ರೈತ ಐಡಿ ಅಥವಾ ಫಾರ್ಮರ್ಸ್ ಐಡಿ ಅನ್ನುವ ಈ ಒಂದು ಪ್ರಾಯೋಗಿಕ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಸಾಮಾನ್ಯವಾಗಿ 2025-26 ವರ್ಷದವರೆಗೆ ಈ ಡಿಜಿಟಲ್ ಕೃಷಿ ಮಿಷನನ್ನು ಲಾಂಚ್ ಮಾಡುವಂತಹ ಒಂದು ಪ್ಲ್ಯಾನಿಂಗನ್ನು ಸರ್ಕಾರದಿಂದ ನಡೆಸಲಾಗ್ತಾ ಇದೆ. ಈ ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಮಾಡರ್ನೈಸ್ ಮಾಡುವಂತಹ, ಡಿಜಿಟಲೀಕರಣ ಮಾಡುವಂತಹ ಒಂದು ಡೇಟಾವನ್ನು ಸಂಗ್ರಹಣೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಯೋಜನೆ ಡಿಜಿಟಲ್ ಕೃಷಿ ಮಿಷನ್ ಯೋಜನೆ ಅಂತ ನಾವು ಇಂಪಾರ್ಟೆಂಟಾಗಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಒಡಿಶಾ, ಆಪ್ಷನ್ 2 ತೆಲಂಗಾಣ, ಆಪ್ಷನ್ 3
ಕರ್ನಾಟಕ ಅಥವಾ ಆಪ್ಷನ್ 4 ಮಧ್ಯಪ್ರದೇಶ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ತೆಲಂಗಾಣ ರಾಜ್ಯದಲ್ಲಿ ಈ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಭಾರತದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶಗಳಲ್ಲಿ ಒಂದಾಗಿರುವಂತಹ ಈ ಅಮರಾಬಾದ್ ಟೈಗರ್ ರಿಸರ್ವ್ ತೆಲಂಗಾಣದ ನಾಗಕರ್ನೂಲ್ ಮತ್ತು ನಾಲ್ಗೊಂಡ ಜಿಲ್ಲೆಗಳ ನಡುವೆ ವ್ಯಾಪಿಸಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಹ್ಯಾವ್ ಅ ನೈಸ್ ಡೇ.